ಸರ್, ನನ್ನ ಹೆಸರು NV ವೆಂಕಟರಾಮರೆಡ್ಡಿ, ಸನ್ ಆಫ್ ವೆಂಕಟರೆಡ್ಡಿ, ನಾರಮಕ್ಕನಹಳ್ಳಿ, ರೋಣೂರು ಪಂಚಾಯತಿ, ಶ್ರೀನಿವಾಸಪುರ ತಾಲೂಕು. ರೋಣೂರು ಪಂಚಾಯತಿ, ಶ್ರೀನಿವಾಸಪುರ ತಾಲೂಕು. ನಾನು ನಮ್ಮ ಊರಿಂದ ಸಗಡುಪಲ್ಲಿಗೆ ನಾನು ಅವ್ರಿಗೆ ಕೂಲಿ ಕಾಸು ಕೊಡೋಕ್ಕೆ ಸರ್, ನಾನು ನಮ್ಮ ನಾರಮಕ್ಕನಹಳ್ಳಿಯಿಂದ ಸಗಡಹಳ್ಳಿಗೆ ನಮಗೆ 1.5 ಕಿಲೋಮೀಟರ್ ಆಗುತ್ತೆ. ನಾನು ಅಲ್ಲಿಂದ ಕೂಲಿಯವರು ಕಲ್ಲು ಕಟ್ಟಿದ್ರು ಒಂದು ಕಾಲುವೆ ಕೆಲಸಕ್ಕೆ, ಅವ್ರಿಗೆ ಹಣ ಕೊಡೋಣ ಅಂತ 15,000 ಹಣ ತಗೊಂಡು ಹೋಗ್ತಾ ಇದ್ದೆ. 7 ಗಂಟೆ ಸಮಯದಲ್ಲಿ, 7 ಗಂಟೆ ರಾತ್ರಿ ಸಮಯದಲ್ಲಿ ಆರೋಪಿ ಇವರು 4 ಜನ ಬಂದು ನನ್ನನ್ನು 2 ಟೂ ವೀಲರ್ನಲ್ಲಿ ಅಡ್ಡ ಹಾಕಿದ್ರು. ಅಡ್ಡ ಹಾಕಿದಾಗ ನಾನು ಕ್ವಶನ್ ಕೇಳಿದೆ, ಯಾಕಪ್ಪ ಅಡ್ಡ ಹಾಕ್ತೀರ ಅಂತ ಹೇಳಿದ್ರೆ, ರಮೇಶ್ಗೆ ನೀನು ಸಪೋರ್ಟ್ ಮಾಡ್ತಾ ಇದ್ದೆ ನಮ್ಮ ವಿಷಯದಲ್ಲಿ ನೀನು ಬರಬಾರ್ದು ಅಂತ ಬಾರ್ನಾಂತಿಗೆ ಅಲ್ಲೇ ನಡೆಸಿದ್ರು. ನನ್ನ 2 ಕೈಗಳು ಫ್ರ್ಯಾಕ್ಚರ್ ಆಗಿದೆ, ಮತ್ತೆ 1 ಕಾಲು ಫ್ರ್ಯಾಕ್ಚರ್ ಆಗಿದೆ. ಮತ್ತೆ ಆರೋಪಿಗಳು ಅಷ್ಟರಲ್ಲೇ ಆ ಕಡೆ ಈ ಕಡೆ 2 ಕಡೆ ಗಾಡಿಗಳು ಬರೋಷ್ಟರಲ್ಲಿ ಬಿಟ್ಟು ಹೊರಟೋದ್ರು. ರಮೇಶ್ ಯಾರಣ್ಣ, ಏನಾಗಬೇಕು ನಿಮಗೆ? ರಮೇಶ ಫ್ರೆಂಡ್ ಆಗಬೇಕು. ಫ್ರೆಂಡ್ ಆಗಬೇಕು. ಆರೋಪಿಗಳು ಯಾರು? 4 ಜನ ಹೇಳಿದ್ರು. 4 ಜನ ಶಿವಾರೆಡ್ಡಿ ಒಲ್ಗಡ್ನಲ್ಲಿ, ನಾರಮಕ್ಕನಹಳ್ಳಿ ವೆಂಕಟರಮಣಾರೆಡ್ಡಿ, ಮಂಜುನಾಥ, ದಿಂಬಾಲು ಪ್ರಕಾಶ್. ಏನಣ್ಣ ಕಾರಣ? ಅಲ್ಲೇ ಮಾಡೋಕ್ಕೆ ಕಾರಣ, ರಮೇಶ್ ಜೊತೆಯಲ್ಲಿ ನಾನು ಓಡಾಡ್ತೀನಿ. ರಮೇಶ್ಗೂ ವೆಂಕಟಣ್ಣಪ್ಪಗೂ ಕೋರ್ಟಲ್ಲಿ ಜಮೀನು ವಿವಾದ ಇತ್ತು. ಅದರಲ್ಲಿ ನಾನು ರಮೇಶ್ಗೆ ಜಮೀನು ವಿವಾದದಲ್ಲಿ ಕೋರ್ಟಲ್ಲಿ ಲಾಯರ್ ಹತ್ರ ಸಪೋರ್ಟ್ ಮಾಡಿಸಿದ್ದೀನಿ, ಲಾಯರ್ ಮಾತಾಡ್ಕೊಟ್ಟಿದ್ದೀನಿ. ಅದರಲ್ಲಿ ರಮೇಶ್ ಪರವಾಗಿ ಡಿಗ್ರಿ ಆಯಿತು. ರಮೇಶ್ ಪರವಾಗಿ ಡಿಗ್ರಿ ಆದಾಗ ನಾವು ಅದೇ ಡಿಗ್ರಿಯನ್ನು ಎತ್ಕೊಂಡಾಗ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಕೈ ಕೊಟ್ಟವು. ಅವರು ನಿಮಗೆ 3ನೇ ಒಂದು ದಿವಸ ಕೋರ್ಟಲ್ಲಿ ಆಗಿದೆ, ರಮೇಶ್ ನಿನ್ನ ಕೈ ಕಿತ್ಕೋಬೋದು ಅಂತ NCR ಮಾಡಿಕೊಟ್ರು. ರಮೇಶ್ ಮಾರನೇ ದಿವಸ 3ನೇ ಒಂದು ದಿವಸ ಕಾಯ್ಕಿದ್ದ. ಅದರ ಉದ್ದೇಶದಿಂದ ನಾನು ಅದೇ ರಮೇಶ್ಗೆ ನೀನೆಲ್ಲ ರೆಕಮೆಂಡ್ ಮಾಡಿ ರಮೇಶ್ಗೆ ಮಾವನ ಪೋಸ್ಟ್ ನೀನು ಕಿತ್ಕೊಳ್ಳೋಕೆ ಅನುಕೂಲ ಮಾಡಿಕೊಟ್ಟಿದೀಯಾ ಅಂತ ನನ್ನ ಮೇಲೆ ಹಲ್ಲೆ ಮಾಡಿ ಸರ್. ಬಂಧಿಸಿಲ್ಲ ಸರ್, ಇನ್ನು ಆರೋಪಿಗಳು ಬಂಧಿಸಿಲ್ಲ.